ಕುಟುಂಬಗಳು ಹೊರಗಡೆ ಹೋಗೋದಾದ್ರೆ ಪುನರ್ವಸತಿ ಇದೆಲ್ಲ ಏನು ಅಂತೇಳಿ 2005ರಲ್ಲಿ ಇದಕ್ಕೊಂದು ಸುತ್ತೋಲೆ ಹೊರಡ್ತಾರೆ. 2008ರ ಒಳಗಾಗಿ ಇವ್ರನ್ನೆಲ್ಲ ಅಕ್ವೈರ್ ಮಾಡಬೇಕು, ಪರಿಹಾರ ಪುನರ್ವಸತಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ. ಆದರೆ 2025 ಆದರೂ ಇವತ್ತಿಗೂ ಕೊಡಲಿಲ್ಲ. ವಿಚಿತ್ರ ಅಂತ ಹೇಳಿದ್ರೆ 2005ನೇ ಇಸ್ವಿಯ SR ಪ್ರಕಾರ 2025ಕ್ಕೂ ಕೂಡ ಹಣ ಕೊಡ್ತೇವೆ, ನೀವು ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಅನ್ಯಾಯದ ಪರಮಾವಧಿ. ಆ ಪ್ರಾಣಿಗಳ ಮೇಲೆ ಇರುವಂಥ ಕಿಂಚಿತ್ ಪ್ರೀತಿಯನ್ನು ಕೂಡ ಅಲ್ಲಿರುವಂಥ ಮನುಷ್ಯರ ಮೇಲೆ ಕೊಡದೇ ಇದ್ರೆ ಹೆಂಗಾಗುತ್ತೆ ಹೇಳಿ. 2005ಕ್ಕೂ 2025ಕ್ಕೂ ಹಣದ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಮತ್ತು ಜಮೀನಿನ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ. ಈಗ 2005 ಪರಿಹಾರ ತಗೊಂಡು ಹೋಗಿ ಅನ್ನೋದಕ್ಕೆ ಆಗೋದಿಲ್ಲ. ನೀವು ಉತ್ತರ ಏನು ಕೊಟ್ಟಿದ್ದೀರಿ, ಅದನ್ನ ಅಷ್ಟನ್ನು ತಗೊಂಡು ಹೋಗ್ಲಿಕ್ಕೆ ನಾವು ಈಗಲೂ ಮಾಡ್ತೀವಿ ಅಂತ. ಮೊದಲನೇದಾಗಿ ಅವರಿಗೆ 2025ರ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಕೊಡಬೇಕು. ಮತ್ತು ಅವರಿಗೆ ಏನೂ ಇಲ್ಲದೆ ಇರುವಂಥ ಲ್ಯಾಂಡ್ಲೆಸ್ ಪರ್ಸನ್ಸ್ ಅಲ್ಲಿ ಇದ್ರು ಅವ್ರಿಗೆ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರಿ 2005ರ ಸುತ್ತೋಲೆಯಲ್ಲಿ. ಹಾಗೆಯೇ ಮಧ್ಯಮಾವಧಿ ಇವರಿಗೆ 5 ಎಕರೆ ಕೊಡ್ತೀವಿ ಬೇರೆ ಜಮೀನ್ದಾರರಿಗೆ ಅಂತ ಹೇಳಿದ್ವಿ. ಈಗ ಅದರ ಬದಲು ಹಣ ಕೊಡುವಂಥದ್ರ ಬಗ್ಗೆ ಈಗಾಗಲೇ ನಿಷ್ಕರ್ಷೆ ಆಗಿದೆ. ಅವ್ರಿಗೆ ಎಷ್ಟಂದ್ರೆ ದೊಡ್ಡ ಹಿಡುವಳಿದಾರರಿಗೆ 5 ಎಕರೆ ಭೂಮಿ ಕೊಡಬೇಕಾಗಿತ್ತು, 2,50,000 ರೂಪಾಯಿ ಅವತ್ತು ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಏನಾಗ್ಬೇಕು ಹೇಳಿ ಜನ, ಏನಾಗ್ಬೇಕು ಈಗ ಸರ್? ಇದು ಅರಣ್ಯದಲ್ಲಿ ವಾಸ ಬೇಡಿಕೆ ಒಂದು ರೀತಿ ಅರಣ್ಯ ರೋದನ ಮಾಡ್ತಾ ಇರುವಂತ ವ್ಯಕ್ತಿಗಳ ಒಂದು ಸಮಸ್ಯೆ ಇದೆ. ಒಂದು ನಿಮಿಷ ಅವಕಾಶ ಕೊಡಿ. ಕೊಟ್ಟಿದ್ದಾನಲ್ಲ ಈಗ. ಪಾಪ ಅವ್ರು ಯಾರ ಹತ್ರ ಹೇಳ್ಬೇಕು ಹೇಳಿ. ಈ ಕಾರ್ಕಳ ತಾಲೂಕು ಸೇರುತ್ತೆ, ನನ್ನ ಕ್ಷೇತ್ರ ಸೇರುತ್ತೆ, ಗೌಡ್ರು ಅಲ್ಲಿ ಶೃಂಗೇರಿ ಕ್ಷೇತ್ರ, ಇವೆಲ್ಲ ದೊಡ್ಡ ವ್ಯಾಪ್ತಿ ಸೇರುತ್ತೆ. ಹೀಗಾಗಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಅವ್ರು ತಯಾರಿದ್ದಾರೆ. ಅವ್ರಿಗೆ ಕೊಡದೆ ಹೋದ್ರೆ ಹೇಗೆ? ಈಗಾಗಲೇ 10-12 ವರ್ಷ ಆಗಿದೆ, ಬೇಸಾಯ ಮಾಡೋಂಗಿಲ್ಲ, ಅವ್ರ ಊರಿಗೆ ಹೋಗೋ ರಸ್ತೆ ಕಡಿಯೋಂಗಿಲ್ಲ. ಅರಣ್ಯ ಇಲಾಖೆಯವರು ಅಡ್ಡ ಬರ್ತಾರೆ, ನೀನಲ್ಲಿ ಮುಟ್ಟಿಸ್ಬೇಡ ಅಂತೇಳಿ ಹೇಳಿ. ಈ ರೀತಿಯಲ್ಲಿ ಒಂಥರ ಸಾಯ್ಲಿಕ್ಕೂ ಆಗ್ದೇನೆ ಬದುಕಲಿಕ್ಕೂ ಆಗ್ದೇನೆ ಇರುವಂಥ ಸ್ಥಿತಿಯ ಆ ಕುಟುಂಬಗಳನ್ನ 314 ಕುಟುಂಬಗಳಿದ್ದಾವೆ. ಅವರಿಗೆ 25ರ SR ಪ್ರಕಾರ ನೀವೇನು ಅವತ್ತು ಒಪ್ಕೊಂಡಿದ್ದೀರಿ 2005ರಲ್ಲಿ 2003ರ ಒಂದು ನಿಬಂಧನೆಯ ಪ್ರಕಾರ 2005ರಲ್ಲಿ ನೀವೇನು ಒಪ್ಪಿದ್ರಿ ಅದನ್ನ ಈಗ ಪುನರ್ಮೌಲ್ಯೀಕರಣ ಮಾಡಿ 2025ರ SR ಪ್ರಕಾರ ಅವರಿಗೆ ಕೊಡಬೇಕು. ಮತ್ತು ಈಗ ಜಮೀನನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್ಕಾರ, ನಮ್ಮ ಹತ್ರ ಜಮೀನಿಲ್ಲ ಅಂತ. ಅದಕ್ಕೆ ಪರ್ಯಾಯವಾಗಿ ಹಣ ಕೊಡ್ತೀನಿ ಅಂತ ಹೇಳಿ ಅವ್ರ ಜಮೀನು ಬಿಟ್ಟು ಬೇರೆ ಏನು ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಸರ್ಕಾರದಲ್ಲಿ ಅವರಿಗೊಂದು ರಿಸರ್ವೇಶನ್, ಈ ರೀತಿ ಕಳ್ಕೊಂಡಂತ ನಿರಾಶ್ರಿತಿಗೆ ರಿಸರ್ವೇಶನ್ ಇದೆ. ಅದಕ್ಕೆ ಇವ್ರನ್ನೂ ಕೂಡ ಅಳವಡಿಸಿ ಅವರಿಗೆ ಮನೆಗೊಂದು ಉದ್ಯೋಗ ಯಾವುದರಲ್ಲಾರು ಇಲಾಖೆಯಲ್ಲಿ ತಗೊಳ್ಳುವಾಗ ಪರಿಗಣಿಸಿ ಅವರಿಗೆ, ಮತ್ತು ಅವರಿಗೆ 25ರ SR ಪ್ರಕಾರ ಹಣವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.